ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದಿರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ದೇವನೊಬ್ಬ ನಾಮ ಹಲವು ಎಂಬಂತಹ ಒಂದು ವಿಚಾರ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇಲ್ಲಿ ಕಗ್ಗ 24ರಲ್ಲಿ DBಜಿಯವರು ಇದನ್ನೇ ಹೇಳ ಹೊರಟಿದ್ದಾರೋ ಏನೋ ಅಂತ ಅನ್ಸುತ್ತೆ. ದೇವರನ್ನೇ ಸೃಷ್ಟಿಸಿದ ಮನುಷ್ಯ, ಮಾನವ ಅಂತಂದ್ರೆ ಎಲ್ಲರಿಗೂ ಕೂಡ ಎಷ್ಟು ಆಶ್ಚರ್ಯ ಆಗ್ಬೋದಲ್ವಾ? ಎಂದಾದರೂ ದೇವರು ಇದನ್ನ ಕೇಳಿ ಎಲ್ಲಿಂದಲೋ ನಗ್ತಾ ಇರ್ತಾನೆ ಅಂತ ಅನ್ಸುತ್ತೆ. ಈ ಕಗ್ಗದಲ್ಲಿ ದೇವರನ್ನ ಅಥವಾ ದೇವರ ಸೃಷ್ಟಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು ಅಂತ. ನಾವೇ ಸೃಷ್ಟಿ ಮಾಡೋದ್ವಾ ದೇವರನ್ನ? ಹಾಗಾದ್ರೆ ಇಂತಹ ಅದ್ಭುತವಾದಂತಹ ಕಗ್ಗ. ಈ ಕಗ್ಗದ ಒಂದು ಒಳ್ಳೆಯ ಆಶಯ ನಿಮ್ಮ ಮುಂದೆ ಇವತ್ತು ಇಡಬಯಸುತ್ತೇನೆ. ಈ ಕಗ್ಗ ಹೀಗಿದೆ: ನರರ ಭಯ ಬಯಕೆಗಳೇ ಸುರರ ತಾಯ್ ತಂದೆಗಳು, ಸುರರಟ್ಟಹಾಸದಿನೆ ನರ ಭಕ್ತಿಯೊರಲೋ, ಪರಿಕಿಸುವರೇನವರ್ಗಳನ್ಯೋನ್ಯ ಶಕ್ತಿಗಳ, ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಮನುಷ್ಯನಲ್ಲಿ ಇರುವಂತಹ ಭಯ ಹಾಗೂ ಆಸೆಗಳೇ ಅವನ ಉನ್ನತಿಗೆ ಕಾರಣ, ಅವನತಿಗೂ ಕಾರಣ ಅಂತ ಹೇಳ್ತಾರೆ ಹಿರಿಯರು. ಭಯ ಅಂದ್ರೆ ಹೆದರೋದಲ್ಲ, ಭಯ ಅಂದ್ರೆ ಶ್ರದ್ಧೆ ಅಂತ ಕೂಡ ಆಗಬಹುದು. ಶ್ರದ್ಧೆ ಇದ್ರೆ, ಬಯಕೆಗಳಿದ್ರೆ ಕಾರ್ಯ ಮತ್ತೆ ಗುರಿ ಸಾಧನೆಗೆ ಅದು ಪ್ರೇರಕ ಹಾಗೂ ಅದರಿಂದಲೇ ಸಾಧ್ಯ. ಮನುಷ್ಯನ ಭಕ್ತಿಯಿಂದ ಕೂಗಿದ ಕೂಗು ಒರಲು ಅಂದ್ರಲ್ಲ, ಸುರರ ಅಟ್ಟಹಾಸವದೇನೋ, ಅವರಿಗೆ ಹೆದರಿಯೋ ಏನೋ ಆ ಕೂಗು. ಅವರ ಪರಸ್ಪರ ಶಕ್ತಿಯ ಜಿದ್ದಾಜಿದ್ದಿಯನ್ನ ಇಲ್ಲಿ ಅವರವರೇ ಪರೀಕ್ಷಿಸಿಕೊಳ್ತಾ ಇದ್ದಾರೇನೋ ಅಂತ ಅನ್ಸ್ಬಿಡುತ್ತೆ. DBಜಿಯವರು ಕೊನೆಯಲ್ಲಿ ಒಂದು ಸುಂದರವಾದಂತ ಮಾತನ್ನ ಕೇಳ್ತಾರೆ. ಹಾಗಿದ್ದಲ್ಲಿ ಇದರಲ್ಲಿ ಧರ್ಮದ ಪ್ರಶ್ನೆ ಎಲ್ಲಿಂದ ಬಂತು ಅಂತಾರೆ. ಧರ್ಮವೆಲ್ಲಿದರಲ್ಲಿ ಅಂತ ಕೇಳ್ತಾರೆ ನೋಡಿ. ಮಾನ್ಯ DBಜಿಯವರು ಇಲ್ಲಿ ಒಂದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಜಗತ್ತನ್ನ ಸೃಷ್ಟಿಸಿರುವ ಪರಮಾತ್ಮನಿರುವಾಗ ನಾವುಗಳು ಅಂದ್ರೆ ಮನುಷ್ಯರು ನಮ್ಮ ಬಯಕೆಗಳಿಗೆ ಅಥವಾ ಇಷ್ಟಪೂರ್ತಿಗಾಗಿ ಬೇರೆ ಬೇರೆ ದೇವರುಗಳನ್ನ ಸೃಷ್ಟಿಸಿಕೊಂಡಿದ್ದೇವೆ ನೋಡಿ. ಹಣಕ್ಕೊಬ್ಬ ದೇವತೆ, ವಿದ್ಯೆಗೊಬ್ಬ ದೇವತೆ, ಮಳೆಗೊಂದು ದೇವರಾದ್ರೆ ಗಾಳಿಗೊಂದು ದೇವರು. ಹೀಗೆ ನಮ್ಮ ನಮ್ಮ ಸಣ್ಣ ಸಣ್ಣ ಇಷ್ಟಗಳನ್ನ ಪೂರೈಸಿಕೊಳ್ಳಲು ದೇವರನ್ನೇ ಸೃಷ್ಟಿಸ್ಕೊಂಡು ಬಿಟ್ಟಿದ್ದೇವೇನೋ ಅಂತ ಅನ್ಸ್ಬಿಡುತ್ತೆ. ನಮ್ಮ ಭಯ ಬಯಕೆಗಳೇ ದೇವರ ತಂದೆ ತಾಯಂದಿರು ಅಂತ ಹೇಳ್ತಾರೆ DBಜಿಯವರು. ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ, ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ ಅಂತ ಹೇಳೋದು ವೇದವಾಕ್ಯ. ಆ ವೇದ ಹೇಳುವಂತ ಈ ಪದಗಳಲ್ಲಿ ತುಂಬಾ ಸುಂದರವಾದಂತ ಅರ್ಥ ಇದೆ. ಅದೇನು ಅಂತಂದ್ರೆ, ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ ಇವರೆಲ್ಲರೂ ಕೂಡ ಆ ಪರಮಶಕ್ತಿಯ ಅಧೀನದಲ್ಲೇ ಇರುವಂಥದ್ದು ಅಂತ ಅರ್ಥ. ಜಗತ್ತನ್ನ ನಡೆಸ್ತಿರುವಂತಹ ಅವರುಗಳೇ ಪರಮಶಕ್ತಿಯ ಅಡಿಯಲ್ಲಿದ್ದಾರೆ ಅಂತಂದಾಗ ನಾವುಗಳೆಲ್ಲಿಯ ಮಾತು? ಸ್ವಲ್ಪ ಯೋಚಿಸಿ ನೋಡಿ. ಮನುಷ್ಯನ ಕೂಗು ಅಂದ್ರೆ ಒರಲು ಅಂತಾರಲ್ಲ, ಆ ದೇವರುಗಳನ್ನ ಒಲಿಸಿಕೊಳ್ಳೋದಕ್ಕೆ ಅಥವಾ ಅವರನ್ನ ಪರೀಕ್ಷಿಸೋಕೋ ಏನೋ ಅಂತ ಒಂದೊಂದ್ಸತಿ ಅನ್ಸುತ್ತೆ. ನಾವೇ ಸೃಷ್ಟಿಸಿರುವಂತಹ ದೇವರುಗಳು ಅಂತ ಅಂದ್ಕೊಂಡಿದ್ದಾನೆ ಅನ್ಸುತ್ತೆ ಮನುಷ್ಯ. ಮನುಷ್ಯನ ಮೂರ್ಖತನದ ಪರಮಾವಧಿ ಅಂತಂದ್ರೆ ಇದೇ ಇರಬೇಕು. ಜಗವ ಕಾಯುವ ಪರಂಧಾಮನಲ್ಲಿ ನಾವು ಹುಲು ಮಾನವರಲ್ಲಿ. ನನಗಿಲ್ಲಿ ಒಮ್ಮೆ ಅನ್ಸುತ್ತೆ, ಆಸ್ಪತ್ರೆಗೆ ಕರ್ಕೊಂಡೋಗಿರೋ ಮರಣ ಶೈಲಿರುವಂತಹ ಒಬ್ಬ ಪೇಷಂಟ್ ಅನ್ನ ಡಾಕ್ಟರ್ ನೋಡಿ, ಏನು ಯೋಚನೆ ಮಾಡ್ಬಿಡಿ ನಾನಿದ್ದೇನೆ ಅಂತಾನಲ್ವಾ? ಆ ಅಂದಾಗ ಡಾಕ್ಟರ್ ಒಂದು ಆತ್ಮವಿಶ್ವಾಸಕ್ಕೆ ನಗಬೇಕೋ ಅಥವಾ ಅವರ ಮೂರ್ಖತನಕ್ಕೆ ಅಳಬೇಕೋ ಗೊತ್ತಾಗ್ತಿಲ್ಲ. ಡೋಂಟ್ ವರಿ, ಐ ಆಮ್ ದೇರ್ ಅಂದಾಗ ಆ ಭಗವಂತ ಮೇಲ್ನಿಂದ ಇದನ್ನೆಲ್ಲ ನೋಡಿ ಮುಗುಳ್ನಗ್ತಾ ಇರ್ಬೋದೇನಲ್ವಾ? ಮನುಷ್ಯನ ಒಂದು ಯೋಚನಾ ಲಹರಿ ಹಾಗಾಗೋಗ್ಬಿಟ್ಟಿದೆ ಅನ್ಸುತ್ತೆ. ಆತನ ಅನುಗ್ರಹವಿಲ್ಲದೆ ಈ ಡಾಕ್ಟರ್ ಕೂಡ ಏನೂ ಮಾಡೋಕ್ಕಾಗಲ್ಲ. ಜಗತ್ತನ್ನೇ ಸೃಷ್ಟಿಸಿರುವ ಆ ಮಹಾಮಹಿಮ ಪರಮಾತ್ಮನಿಂದ ಸಲಹಲ್ಪಟ್ಟಿದ್ದೇವೆ, ಸೃಷ್ಟಿಸಲ್ಪಟ್ಟಿದ್ದೇವೆ, ಅವನ ಅಸ್ತಿತ್ವದಲ್ಲೇ ಇದ್ದೇವೆ ಅನ್ನೋದನ್ನ ಮರೆತಂತೆ ಇದೆ ಈ ಮನುಷ್ಯ. ಇದೇ ಮೂಲ ಧರ್ಮ ಎಂಬುದನ್ನೇ ಮರ್ತಿದ್ದಾನೆ. ಹಲವಾರು ದೇವರುಗಳನ್ನ ಪೂಜಿಸುವುದು ಒಂದು ಪ್ರಾಥಮಿಕ ಹಂತವಾದ್ರೆ, ಏಕದೇವೋಪಾಸನೆ ಅನ್ನೋದೇ ಔನ್ನಿತ್ಯದ ಹಂತ ಅಂತ ಹೇಳ್ಬೋದು.
ಆ ಸ್ಥಿತಿಗೆ ಬರೋದಕ್ಕೆ ಮನುಷ್ಯನಲ್ಲಿ ಅನೇಕ ಮಾರ್ಪಾಡುಗಳ ಅಗತ್ಯ ಇದೆ. ಅನೇಕದಿಂದ ಏಕದ ಕಡೆಗೆ ಹೋಗುವುದನ್ನ ರೂಢಿಸ್ಕೊಳ್ಬೇಕು. ಆ ರೂಢಿಸ್ಕೊಂಡಾಗ ಅವನಿಗೆ ಅರ್ಥ ಆಗತ್ತೆ ಅದೇ ಪರಮಾರ್ಥ ಅಂತ ಹೇಳಿ. ಆ ಪರಮಾರ್ಥ ಸಾಧನೆಗೆ ಪೂರಕ ಮತ್ತೆ ದಾರಿ ಆಗತ್ತೆ. ಅದು ದೈವದ ಅನುಗ್ರಹ ಪಡೆಯೋದೇ ಪರಮ ಸಾಧನೆ, ಅದೇ ಮಹಾಪ್ರಸಾದ. ದೇವನೊಬ್ಬ ನಾಮ ಹಲವು ಅಂತ ಹೇಳಿದಾಗ ಅದೇ ಅರ್ಥ ಬರುತ್ತಲ್ವಾ. ಇಲ್ಲಿ DVG ಅವರೇ ಬರೆದಿರುವಂತಹ ಉಮರನ ಹೊಸಗೆ ಎಂಬ ಒಂದು ಪುಸ್ತಕದ ಒಂದು ಸುಂದರವಾದಂತಹ ಪ್ರಸಂಗ ನಂಗೆ ಇಲ್ಲಿ ಜ್ಞಾಪಕ ಬರ್ತಾ ಇದೆ. ಉಮರನು ಒಮ್ಮೆ ದೇವರನ್ನೇ ಪ್ರಶ್ನಿಸ್ತಾನೆ, ಹೌದಯ್ಯ, ನಾನ್ ತಪ್ಪು ಮಾಡ್ತೇನೆ, ನಾನಾದ್ರೂ ನೀನು ಸೃಷ್ಟಿಸಿರುವಂತ ಹುಲು ಮಾನವ, ಆದ್ರೆ ಸೃಷ್ಟಿಕರ್ತನಾದ ನೀನೇ ನನ್ನನ್ನ ಶಿಕ್ಷಿಸುವುದಾದ್ರೆ ನಿನಗೂ ನನಗೂ ವ್ಯತ್ಯಾಸ ಏನಿದೆ ಅಂತ ಹೇಳಿ. ಅಲ್ಲಿ ಒಂದು ಸುಂದರವಾದಂತ ಮಾತನ್ನ ಉಮರ ಹೇಳ್ಬಿಟ್ಟು ಅದಾದ್ಮೇಲೆ ಈ ಮಾತನ್ನ ಹೇಳ್ತಾನೆ, ಆಡುವವನೆಸವಂತೆ ಬೀಳ್ವ ಚೆಂಡಿಗದೇಕೆ ಆಟದೊಳಗಣ ಸೋಲು ಗೆಲುವುಗಳ ಗೋಜು, ನಿನ್ನ ನಾರಿತ್ತಲೆಸಗಿದನೋ ಬಲ್ಲವನಾತ ನೆಲ್ಲ ಬಲ್ಲವನು ಬಲ್ಲ ನೆಲ್ಲವನು ಅಂತ ಹೇಳ್ತಾರೆ. ಆಟ ಆಡುವಾಗ ಇರುವಂತಹ ಚೆಂಡು ಇದ್ದ ಹಾಗೆ ನಾವು ಆಡುವವನ ಕೈಯಲ್ಲಿ ಸಿಕ್ಕಿ ಅವನೆಲ್ಲೆಸಿತಾನೋ ಅಲ್ಲೋಗಿ ಬೀಳ್ತೀವಿ. ಅಂತಹ ಚೆಂಡಿಗೆ ಆಟದೊಳಗಿರುವಂತಹ ಗೆಲುವು ಸೋಲುಗಳ ಚಿಂತೆ ಏಕೆ, ಗೋಜೇಕೆ ಅಂತ ಕೇಳ್ತಾರೆ DVG ಅವರು. ನಿನ್ನಾರತ್ತ ಅವನು ನಿನ್ನನ್ನು ಯಾರತ್ತ ಎಸಿತಾನೋ ಅಲ್ಲಿಗೆ ನೀನು ಹೋಗ್ಬೇಕು, ಅವನಿಗೆ ಗೊತ್ತು. ಬಲ್ಲವನಾತ ನೆಲ್ಲ ಬಲ್ಲವನು, ಎಲ್ಲ ಗೊತ್ತು ಅವನಿಗೆ. ಬಲ್ಲವನೆಲ್ಲವನು, ಅವನಿಗೆಲ್ಲ ಕೂಡ ತಿಳಿದಿದೆ ಅಂತ ಹೇಳ್ತಾರೆ. ದೇವರೆಂದಾಗ ಅನುಗ್ರಹ ಪೂರಿತವಾದಂತಹ ಒಂದು ವಸ್ತು ಅಂತ ಹೇಳ್ಬೋದು. ಜಗದ ಜನರೆಲ್ಲರೊಮ್ಮೆ ಪುಟ್ಟಿಸಿದವನೆಮ್ಮ ಪರೀಕ್ಷಿಸುತ್ತೆ, ಕೀಳೆನಿಸಿದವರ ತಾಂ ತುಳಿವನೆಂಬಲಾರದು ಸಟಿ, ಆತನ ಒಳ್ಳೆದನ್ನೆಲ್ಲ ಒಳ್ಳೆದಾಕುದೇ ಅಂತ ಕೇಳ್ತಾರೆ. ಅಲ್ಲಿ ತುಂಬಾ ಸುಂದರವಾದಂತಹ ಒಂದು ಮಾತಿದೆ. ಹೀಗೆ ದೇವರು ಎಲ್ಲರಲ್ಲೂ ಕೂಡ ಇದ್ದಾಗ, ದೇವರು ಎಲ್ಲರಲ್ಲೂ ಇದ್ದಾಗ, ಹೀಗೆ ನಾವು ಇನ್ನೊಬ್ಬ ದೇವರನ್ನ ಸೃಷ್ಟಿಸಿಕೊಂಡು ನಮ್ಮ ಭಯ ಅಥವಾ ಬಯಕೆಗಳಿಗೋಸ್ಕರ ನಮ್ಮಲ್ಲಿ ಕಚ್ಚಾಡೋದ್ರಿಂದ, ದೇವರನ್ನೇ ಕಡೆಗಾಣಿಸೋದ್ರಿಂದ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ ಇಲ್ಲಿ DVG ಅವರು. ನರನ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳೋ, ಸುರರಟ್ಟ ಹಾಸದಿನೇ ನರಭಕ್ತಿಯೊರಳೋ, ಪರೀಕ್ಷಿಸುವರೇ ನವರುಗಳ ಅನ್ಯೋನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ ಅಂತ ಕೇಳ್ತಾರೆ. ಇಲ್ಲೊಂದು ಪ್ರಶ್ನೆನೇ ನಮ್ಮ ಮುಂದೆ ಇಟ್ಟಿದ್ದಾರೆ. ಇಂತಹ ಅನೇಕ ಬಾಳಿಗೆ ನಕಾಸೆ ಎಂಬಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಬರುವಂತಹ ಕಗ್ಗಗಳನ್ನು ಹೇಳ್ತಾ ಹೋಗ್ತೇನೆ. ಮುಂದಿನ ಕಗ್ಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.